ಉಗ್ರರ ದಾಳಿಗೆ ಪ್ರತೀಕಾರ ನಿಶ್ಚಿತ. ದೇಶದ ಜನರು ಬಯಸ್ತಾ ಇರುವುದು ಖಂಡಿತ ನಡೆಯುತ್ತೆ ಅಂತ ಭಾರತದ ರಕ್ಷಣಾ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಮಾತಿನ ಮಧ್ಯೆ ನೌಕಾಸೇನೆಯಿಂದ ಸಮರಾಭ್ಯಾಸ ನಡೆದಿದ್ದು ಫೈಟರ್ ಜೆಟ್ಗಳ ಅಬ್ಬರ ಶುರುವಾಗಿದೆ. ಈ ಸುದ್ದಿಯನ್ನು ನೋಡೋಣ. ಯುದ್ಧ ತಯಾರಿ ನ್ಯೂಸ್ ಟಾಪ್ 9ನಲ್ಲಿ. ದೆಹಲಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್, ನಮ್ಮ ದೇಶದ ಮೇಲೆ ಕಣ್ಣು ಹಾಕುವವರಿಗೆ ತಕ್ಕ ಪ್ರತ್ಯುತ್ತರ ನೀಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ನಿಮಗೆಲ್ಲರಿಗೂ ನರೇಂದ್ರ ಮೋದಿ ಅವರ ಬಗ್ಗೆ ತಿಳಿದಿದೆ. ಅವರ ಕಾರ್ಯಶೈಲಿ ಕೂಡ ಚೆನ್ನಾಗಿ ತಿಳಿದಿದೆ. ಶಸ್ತ್ರವನ್ನ ಯಾವ ರೀತಿ ಎತ್ತಬೇಕು ಅನ್ನೋದನ್ನ ಅವರು ಚೆನ್ನಾಗಿ ಕಲಿತಿದ್ದಾರೆ. ಮೋದಿ ಅವರ ನೇತೃತ್ವದಲ್ಲಿ ನಾವು ನೀವು ಯಾವ ರೀತಿ ಯೋಚಿಸ್ತೀವೋ ಅದೇ ರೀತಿ ಆಗುತ್ತೆ ಅಂತ ಗುಡುಗಿದ್ದಾರೆ. आप सभी हमारे प्रधानमंत्री नरेंद्र मोदी जी को अच्छी तरह जानते हैं. उनकी कार्यशैली से भी अच्छी तरह परिचित हैं. उनकी दृढ़ता से भी अच्छी तरह परिचित हैं. जोखिम उठाने का भाव किस तरीके से उन्होंने सीखा है अपने जिंदगी में, उससे भी आप अच्छी तरह समझते हैं. मैं आपको आश्वस्त करना चाहता हूं, प्रधानमंत्री मोदी जी के नेतृत्व में जैसा आप चाहते हैं वैसा होकर रहे. ದಾಳಿಯ ನಂತರ ಬರೋಬ್ಬರಿ 200ಕ್ಕೂ ಹೆಚ್ಚು ನಕಲಿ ಕರೆಗಳು ಬಂದಿದ್ದು, ನಕಲಿ ಕರೆಗಳನ್ನ ಮಾಡ್ತಿರೋ ಕಿಡಿಗೇಡಿಗಳು ಸುಳ್ಳು ಸುಳಿವು ನೀಡುತ್ತಿದ್ದಾರೆ. ಯಾವ ಸುಳಿವನ್ನು ನಿರ್ಲಕ್ಷಿಸಬಾರದೆಂದು ಎನ್ಐಎ ಕ್ರಮ ಕೈಗೊಳ್ಳುತ್ತಿದೆ. ಹೀಗಾಗಿ ನಕಲಿ ಕರೆ ಮತ್ತು ಸುಳ್ಳು ಸುಳಿವುಗಳೇ ನಿಜವಾದ ತನಿಖೆಗೆ ಅಡ್ಡಿಯಾಗ್ತಿದೆ. ಹಳೆ ವಿಡಿಯೋಗಳನ್ನ ಬಿಟ್ಟು ದಾರಿ ತಪ್ಪಿಸುವ ಯತ್ನ ನಡೆಯುತ್ತಿದೆ. ಗುಪ್ತಚರ ಇಲಾಖೆ ಪ್ರಕಾರ ಇದೆಲ್ಲ ಪಾಕಿಸ್ತಾನವೇ ರೂಪಿಸಿರುವ ಷಡ್ಯಂತ್ರ ಅಂತ ಹೇಳಲಾಗ್ತಿದೆ. ಇದೀಗ ಉಗ್ರರು ಶ್ರೀಲಂಕಾಗೆ ಹೋಗಿದ್ದಾರೆಂಬ ಮಾಹಿತಿ ನೀಡಿ ದಿಕ್ಕು ತಪ್ಪಿಸೋ ಯತ್ನ ನಡೀತಾ ಎಂಬ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ಬೈಸರನ್ ವ್ಯಾಲಿಯಲ್ಲಿ ದಾಳಿಗೂ 15 ದಿನದ ಮುನ್ನ ಅಂಗಡಿ ತೆಗೆದಿದ್ದ ವ್ಯಾಪಾರಿಯೊಬ್ಬ ನಾಪತ್ತೆಯಾಗಿದ್ದಾನೆ. ದಾಳಿ ದಿನದಿಂದಲೂ ಅಂಗಡಿ ಮುಚ್ಚಿರೋ ಮಾಲೀಕ ಪರಾರಿಯಾಗಿದ್ದು, ಈತನ ಮೇಲೆ ಅನುಮಾನ ಮೂಡಿದೆ. ಇನ್ನು ಏಪ್ರಿಲ್ 22ಕ್ಕೂ ಮೊದಲು ಉಗ್ರರು ದಾಳಿ ನಡೆಸುವ ಬಗ್ಗೆ ಗುಪ್ತಚರ ಇಲಾಖೆ ಎಚ್ಚರಿಕೆ ನೀಡಿತ್ತು ಎನ್ನಲಾಗಿದೆ. ಏಪ್ರಿಲ್ 19ಕ್ಕೆ ಪ್ರಧಾನಿ ಮೋದಿ ಜಮ್ಮು ಕಾಶ್ಮೀರ ಪ್ರವಾಸ ಕೈಗೊಳ್ಳಬೇಕಿತ್ತು. ಆದರೆ ಕೊನೆ ಕ್ಷಣದಲ್ಲಿ ರದ್ದಾಗಿತ್ತು. ಈ ವೇಳೆ ಮಾಹಿತಿ ಕಲೆ ಹಾಕಿದ್ದ ಗುಪ್ತಚರ ಇಲಾಖೆ ಅಧಿಕಾರಿಗಳು ದಾಳಿಯ ಬಗ್ಗೆ ಎಚ್ಚರಿಕೆ ನೀಡಿದ್ರು ಎನ್ನಲಾಗಿದೆ.